ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡನ್ನೂ ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಕರ್ಕಾಟಕ ರಾಶಿ 2026 ಜುಲೈ ತಿಂಗಳ ಈ ಒಂದು ವಾರ ಫಲದಲ್ಲಿ ನಾವು ನೋಡೋದಾದ್ರೆ, ರಾಶಿಯಲ್ಲಿರುವಂತಹ ಗುರುಗ್ರಹ, ಇದು ಶುಭ ಗ್ರಹನಾಗಿರೋದ್ರಿಂದ ಗುರುಗ್ರಹ ನಿಮಗೆ ವಿವಾಹದ ಯೋಗವನ್ನ ಕ್ರಿಯೇಟ್ ಮಾಡ್ತಾನೆ. ವಿವಾಹ ಕ್ರಿಯೇಟ್ ಆಗುತ್ತೆ, ವಿವಾಹ ಸಂಬಂಧಗಳು ಬರುತ್ತೆ, ಮದುವೆ ಸಂಬಂಧಗಳು ಬರುತ್ತೆ, ಎಂಗೇಜ್ಮೆಂಟ್ಗಳಾಗುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ನಿಮಗೆ ಅನ್ಕೊಂಡೇ ಇರಲ್ಲ ಈ ವ್ಯಕ್ತಿ ಜೊತೆ ಮದುವೆ ಆಗುತ್ತೆ ಅಂತ ಹೇಳಿ. ಅಂದ್ರೆ ಆಕಸ್ಮಿಕವಾಗಿ ಪರಿಚಯ ಆಗಿ, ಆಕಸ್ಮಿಕವಾಗಿ ಸಡನ್ ಆಗಿ ಮದುವೆ ಆಗುವಂತ ಸಾಧ್ಯತೆಗಳು, ಶುಭ ಕಾರ್ಯಗಳು ನಡೆಯುವಂತ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಮ್ಯಾರಿಟಲ್ ಲೈಫ್ ಅಲ್ಲಿ ಕಿರಿಕಿರಿಗಳು ಬಂದು ಜಗಳಗಳಾಗಿ ಕೋರ್ಟ್ ಅಲ್ಲಿ ಕೇಸ್ ಇರುತ್ತೆ, ಬಿಟ್ಟು ಹೋಗಿರ್ತಾರೆ, ಗಂಡ ಹೆಂಡತಿ ಗಂಡನ ಬಿಟ್ಟು ಹೋಗಿರ್ತಾರೆ. ಈ ಟೈಮಲ್ಲಿ ಕೂಡ ಕಾಂಪ್ರಮೈಸಿಂಗ್ ಪಾಸಿಬಿಲಿಟೀಸ್ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತವರಿಗೆ. ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು ಅಂತಿರೋರಿಗೆ, ಹಾಗೇನೆ ದೂರ ಪ್ರಯಾಣದಲ್ಲಿ ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ, ದೂರದ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ನೀವು ಅನ್ಕೊಂಡಿದ್ರೆ, ಆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರೆ, ಮನಸ್ಸಲ್ಲಿ ಅನ್ಕೊಂಡಿದ್ರೆ ಅದು ನೆರವೇರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬಹಳ ಚೆನ್ನಾಗಿರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳಾಗಿರ್ಬೋದು, ಬೇರೆ ತರದ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೆಯೋರಿಗೆ ಬಹಳ ಚೆನ್ನಾಗಿ ಆಗ್ಬರುತ್ತೆ. ಒಳ್ಳೆ ಸ್ಕೋರ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಪ್ರೇಮಿಗಳಲ್ಲೂ ಕೂಡ ಒಳ್ಳೆಯ ಸಂಬಂಧ ಕ್ರಿಯೇಟ್ ಆಗುತ್ತೆ. ಅತಿ ಹೆಚ್ಚಾಗಿ ಜಗಳ ಮಾಡ್ಕೊಳ್ಳುವಂತವ್ರು, ಅತಿ ಹೆಚ್ಚಾಗಿ ಕಿರಿಕಿರಿ ಮಾಡ್ಕೊಳ್ತಿದ್ದಂತ ಪ್ರೇಮಿಗಳು ಪುನಃ ಕಾಂಪ್ರಮೈಸ್ ಆಗುವಂತ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಇರುತ್ತೆ. ಅಷ್ಟಮದಲ್ಲಿ ರಾಹು ಇರುವುದು ಒಳ್ಳೆಯದಲ್ಲ. ಇದು ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ ಮಾಡುತ್ತೆ. ಮದುವೆ ಕ್ರಿಯೇಟ್ ಮಾಡುವಂತದ್ದು ಗುರುಗ್ರಹ. ಮ್ಯಾರಿಟಲ್ ಲೈಫ್ ಅಲ್ಲಿ ಕಿರಿಕಿರಿಗಳನ್ನ ರಾಹು ಗ್ರಹ ಉಂಟು ಮಾಡುತ್ತೆ ಆಲ್ರೆಡಿ ಮದುವೆ ಆದವರಿಗೆ. ಈ ವಿಚಾರದಲ್ಲಿ ಸ್ವಲ್ಪ ನೀವು ತಾಳ್ಮೆಯನ್ನ ವಹಿಸಬೇಕಾಗತ್ತೆ. ಹಾಗೇನೆ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಗಳು ಬರುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ರಾಹು ಗ್ರಹದಿಂದ. ಯಾಕೆಂತಂದ್ರೆ ಪ್ರಾಪರ್ಟಿ ಒಂದೆಲ್ಲ, ದಶಮಾಧಿಪತಿಗೆ ಅಷ್ಟಮದಿಂದ ರಾಹು ನೋಡುವಂತದ್ದು ಯೂಶುವಲ್ ಆಗಿ ನಿಮ್ಮ ಕರಿಯರ್ ಅಲ್ಲಿ ಸಡನ್ ಚೇಂಜಸ್ ಇರುತ್ತೆ. ಜಾಬ್ ಚೇಂಜ್ ಆಗ್ಬೋದು, ಪ್ಲೇಸ್ ಚೇಂಜ್ ಆಗ್ಬೋದು, ಅಥವಾ ನಿಮ್ಮ ಕರಿಯರ್ ಅಲ್ಲಿ ಅನವಶ್ಯಕ ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಈ ದಿನ ಕೆಲಸ ಮಾಡ್ತಿರೋ ಯಾರೋ ಒಬ್ಬ ಹೊಸ ವ್ಯಕ್ತಿ ಕೆಲಸಕ್ಕೆ ಸೇರಿ ನಿಮಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡ್ಬೋದು. ನಾನಾ ತರದ ಟೆನ್ಷನ್ಗಳು ಸಡನ್ ಆಗಿ ಕೆಲಸನೇ ಬಿಟ್ಟು ಬೇರೆ ಕಡೆ ಹೋಗೋಣ, ಬಿಸ್ನೆಸ್ ಮಾಡೋಣ, ವ್ಯವಹಾರ ಮಾಡೋಣ ಅನ್ನುವಂತ ಭಾವನೆಗಳು ನಿಮ್ಮ ಮನಸ್ಸಲ್ಲಿ ಹೆಚ್ಚಾಗಿ ಬರುವಂತ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ನವಮದಲ್ಲಿರುವಂತಹ ಶನಿ ಗ್ರಹ ಬಂದು ಅಷ್ಟಮಾಧಿಪತಿ ನವಮದಲ್ಲಿ ಒಳ್ಳೆಯದಲ್ಲ. ಇದು ಬಂದು ನಿಮಗೆ ತಂದೆಯ ಜೊತೆಗೆ ವಾಗ್ವಾದ, ತಂದೆಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಜೊತೆ ನಿಮಗೆ ಕಿರಿಕಿರಿಗಳು ಉಂಟಾಗತ್ತೆ. ಯಾವ್ದಾದ್ರು ಒಂದು ವಿಚಾರದಲ್ಲಿ ನಿಮಗೆ ನೋವಾಗ್ಬೋದು. ಹಾಗೇನೆ ಆ ಶನಿಗ್ರಹ ಬಂದು ನಿಮಗೆ ಹಲವಾರು ತರದಲ್ಲಿ ಟೆನ್ಷನ್ಗಳನ್ನ ಕೊಡೋ ಸಾಧ್ಯತೆ ಇದೆ ಯೂಶುವಲ್ ಆಗಿ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಮತ್ತು ಸಂತಾನದ ಯೋಗ, ಮಕ್ಕಳಾಗುವಂತ ಯೋಗ, ಟ್ರೀಟ್ಮೆಂಟ್ ಅಲ್ಲಿ ಇದ್ದಂಥವ್ರಿಗೆ ಬಹಳ ಅನುಕೂಲಗಳು ಆಗುತ್ತೆ. ಹಾಗೇನೆ 12ನೇ ಮನೆಯಲ್ಲಿರುವಂತಹ ಧನಾಧಿಪತಿ 12ನೇ ಮನೇಲಿ ಇರಬಾರದು. ಯೂಶುವಲ್ ಆಗಿ ಲಾಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಗಳು ಮಾಡಕ್ ಹೋಗ್ಬೇಡಿ, ಹೊಸ ಬಿಸ್ನೆಸ್ ಗಳಿಗೆ ಕೈ ಹಾಕಕ್ ಹೋಗ್ಬೇಡಿ. ವೆಯ್ಟ್ ಮಾಡಿ, ಒಳ್ಳೆ ಟೈಮಿಗೆ ವೆಯ್ಟ್ ಮಾಡಿ, ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ, ಪ್ಲಾನ್ಸ್ ಮಾಡಿ, ಅನುಭವಗಳನ್ನ ತಗೊಳ್ಳಿ, ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ, ನೋಡಿ, ಟೆಸ್ಟ್ ಮಾಡಿ ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಹಾಗೆ ಅನವಶ್ಯಕವಾಗಿ ಹಣವನ್ನ ಯಾವ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬೇಡಿ. ಲಾಸ್ ಆಗುವಂತ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಇಷ್ಟು ವಿಚಾರಗಳು ಕರ್ಕಾಟಕ ರಾಶಿಗೆ ಸಂಬಂಧಿಸಿದ್ದು.